ಸೂರ್ಯವಂಶಿಗಾಗಿ ತನ್ನ ಸ್ಥಾನವನ್ನೇ ತ್ಯಾಗ ಮಾಡಲು ಸಿದ್ಧನಾಗಿದ್ದಾನೆ ಭಾರತ ತಂಡದ ಒಬ್ಬ ದೊಡ್ಡ ಸೂಪರ್ ಸ್ಟಾರ್. ಹೌದು, ಮತ್ತೊಬ್ಬ ಕ್ರಿಕೆಟಿಗ ತಮ್ಮದೇ ಸ್ಥಾನವನ್ನು ಬಿಟ್ಟುಕೊಡಲು ಸಿದ್ಧರಾಗಿರುವ ಆಟಗಾರರು ತುಂಬ ವಿರಳ. ಅದರಲ್ಲೂ ತಮ್ಮ ನೆಚ್ಚಿನ ಬ್ಯಾಟಿಂಗ್ ಸ್ಥಾನವನ್ನೇ ತ್ಯಾಗ ಮಾಡುವುದು ಸುಲಭದ ವಿಷಯ ಅಲ್ಲ. ಆದರೆ ಕೆಲವು ಆಟಗಾರರು ತಂಡದ ಹಿತಾಸಕ್ತಿಗಾಗಿ ತಮ್ಮ ವೈಯಕ್ತಿಕ ಆಸೆಗಿಂತ ಮೇಲಾಗಿ ಇಡುತ್ತಾರೆ. ಇಂತಹ ಒಬ್ಬ ಹಿರಿಯ ಆಟಗಾರ ಈಗ ಭಾರತ ತಂಡದಲ್ಲಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ವರದಿಗಳ ಪ್ರಕಾರ ವೈಭವ್ ಸೂರ್ಯವಂಶಿಗೆ ಅವಕಾಶ ನೀಡಬೇಕಾದರೆ ಅವರಿಗೆ ಆರಂಭಿಕ ಬ್ಯಾಟ್ಸ್ಮನ್ ಓಪನರ್ ಆಗಿ ಅವಕಾಶ ನೀಡಬೇಕಿತ್ತು. ಈ ಅಭಿಪ್ರಾಯ ತಿಳಿದ ಪ್ರಕಾರ ವೈಭವ್ ಇರುವವರೆಗೂ ಓಪನರ್ ಆಗಿ ಆಡುತ್ತಲೇ ಹೆಚ್ಚು ಯಶಸ್ಸು ಕಂಡಿದ್ದಾರೆ. ಅವರನ್ನು ಬೇರೆ ಕ್ರಮಾಂಕದಲ್ಲಿ ಆಡಿಸುವುದು ಅವರ ಸಾಮರ್ಥ್ಯಕ್ಕೆ ನ್ಯಾಯವಾಗುವುದಿಲ್ಲ ಎನ್ನುವ ಅಭಿಪ್ರಾಯವೂ ಕೂಡ ಇದೆ. ಇದೀಗ ಭಾರತ ತಂಡದ ವಿಶ್ವಕಪ್ ವಿಜೇತ ಆರಂಭದ ಜೋಡಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಇವರ ಒಬ್ಬರು ತಮ್ಮ ಸ್ಥಾನವನ್ನು ಬದಲಬೇಕಾಗಿ ಪರಿಸ್ಥಿತಿ ಎದುರಾಗಬಹುದು. ಇತ್ತೀಚಿನ ವರದಿ ಪ್ರಕಾರ ಸಂಜು ಸ್ಯಾಮ್ಸನ್ ಈ ಜವಾಬ್ದಾರಿಯನ್ನು ಸ್ವೀಕರಿಸಿ ಸಿದ್ಧರಾಗಿದ್ದಾರೆ. ವೈಭವ್ ಸೂರ್ಯವಂಶಿಗೆ ಅವಕಾಶ ಕಲ್ಪಿಸಲು ಅವರು ತಮ್ಮ ಆರಂಭಿಕ ಬ್ಯಾಟಿಂಗ್ ಸ್ಥಾನವನ್ನು ಬಿಟ್ಟು 3ನೇ ಅಥವಾ 4ನೇ ಕ್ರಮಾಂಕದಲ್ಲಿ ಆಡಲು ಸುಮಸುತ್ತಾ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ನಿರ್ಧಾರದ ಹಿಂದೆ ಒಂದು ಉದ್ದೇಶವಿದೆ. 15 ವರ್ಷ ಯುವ ಪ್ರತಿಭೆ ವೈಭವ್ ಸೂರ್ಯವಂಶಿಗೆ ಭಾರತ ಪರ ಆಡುವ ಪಾದಾರ್ಪಣೆ ಮಾಡುವ ಅವಕಾಶ ಸಿಗಬೇಕು. ಅತಿ ಕಿರಿಯ ವಯಸ್ಸಿನಲ್ಲಿ ಭಾರತ ಪರ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಕಾಲಿಡುವ ಆಟಗಾರನು ಅವಕಾಶವನ್ನು ಅವನ ಹೆಸರಿನಲ್ಲಿ ದಾಖಲಿಸಬೇಕು ಎಂಬ ಸಂಜು ಸ್ಯಾಮ್ಸನ್ಗಿರುವ ಆಸೆ. ವೈಭವ್ ಸೂರ್ಯವಂಶಿ ಮತ್ತು ಅಭಿಷೇಕ್ ಶರ್ಮಾ ಓಪನಿಂಗ್ ಮಾಡಿದರೆ ಸಂಜು ಸ್ಯಾಮ್ಸನ್ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಬಹುದು. ವಾಸ್ತವವಾಗಿ ಟಿ20 ಕ್ರಿಕೆಟ್ನಲ್ಲಿ 3ನೇ ಕ್ರಮಾಂಕವು ಅತ್ಯಂತ ಪ್ರಮುಖ ಸ್ಥಾನವಾಗಿರುತ್ತದೆ. ಆರಂಭಿಕ ಬ್ಯಾಟ್ಸ್ಮನ್ಗೆ ಬೇಗ ಔಟ್ ಆದರೆ 3ನೇ ಕ್ರಮಾಂಕ ಆಟಗಾರನಿಗೂ ಪವರ್ ಪ್ಲೇ ಓವರ್ಗಳಲ್ಲಿ ಬ್ಯಾಟಿಂಗ್ ಮಾಡುವ ಅವಕಾಶ ಖಂಡಿತ ಸಿಗುತ್ತದೆ. ಆದರೆ ಇಲ್ಲಿ ಮುಖ್ಯವಾದ ವಿಷಯ ಏನೆಂದರೆ ಒಬ್ಬ ಹಿರಿಯ ಆಟಗಾರ ಯುವ ಆಟಗಾರನಿಗೆ ಭವಿಷ್ಯಕ್ಕಾಗಿ ಇಂಥ ನಿರ್ಧಾರ ತೆಗೆದುಕೊಳ್ಳುವ ಸಿದ್ಧರಾಗಿದ್ದಾರಲ್ಲ, ಅದು ಹೆಮ್ಮೆಯ ವಿಷಯ. ಯಾರಾದರೂ ಆಟಗಾರರು ಹೀಗೆ ಹೇಳಬಹುದಿತ್ತು, ನಾನು ವಿಶ್ವಕಪ್ ಗೆಲ್ಲಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದೇನೆ, ನಾನು ಈ ಸ್ಥಾನದಲ್ಲಿ ನಿರಂತರವಾಗಿ ಉತ್ತಮ ಪ್ರದರ್ಶನ ನೀಡಿದ್ದೇನೆ, ಹಾಗಿದ್ದರೆ ನನ್ನ ಸ್ಥಾನವನ್ನು ಏಕೆ ಬದಲಿಸಬೇಕು? ಇದು ಸಹಜದ ಪ್ರಶ್ನೆಯಾಗಿರುತ್ತಿತ್ತು. ಆದರೆ ಈ ಕೆಲ ಆಟಗಾರರ ಮನಸ್ಸು ದೊಡ್ಡದಾಗಿರುತ್ತದೆ. ತಂಡದ ಭವಿಷ್ಯಕ್ಕಾಗಿ ಅವರನ್ನು ತಮ್ಮ ವೈಯಕ್ತಿಕ ಸ್ಥಾನವನ್ನು ಕೂಡ ಬದಲಿಸಿಕೊಳ್ಳುತ್ತಾರೆ. ಸಂಜು ಸ್ಯಾಮ್ಸನ್ ಬಗ್ಗೆ ತಿಳಿದಿರುವ ಹೇಳುವಂತಹ ಮಾತು, ತಂಡದ ಹಿತದೃಷ್ಟಿಗಾಗಿ ತುಂಬ ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ಅದರ ಹಿಂದೆ ಸಂಜು ಸ್ಯಾಮ್ಸನ್ ಅವರ ತ್ಯಾಗದ ಮನೋಭಾವವೂ ಕೂಡ ಒಂದು ಕಾರಣವಾಗಿರಬಹುದು ಎಂದು ಹಲವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾರೆ. ಆದರೆ ಗಮನಿಸಬೇಕಾದ ಸಂಗತಿ ಏನೆಂದರೆ, ನೀವು ಅಧಿಕೃತವಾಗಿ ದೃಢಪಡಿಸಲ್ಪಟ್ಟ ಮಾಹಿತಿಯಲ್ಲ, ವಿವಿಧ ವರದಿಗಳು ಮತ್ತು ಚರ್ಚೆಗಳ ಆಧಾರದ ಮೇಲೆ ಹರಡುತ್ತಿರುವ ಮಾಹಿತಿಗಳಾಗಿವೆ. ಅಂತಿಮ ಪ್ಲೇಯಿಂಗ್ 11 ಮತ್ತು ಬ್ಯಾಟಿಂಗ್ ಕ್ರಮಾಂಕವನ್ನು ತಂಡದ ನಿರ್ವಹಣಾ ಮಂಡಳಿ ಅಧಿಕೃತವಾಗಿ ಮ್ಯಾಚ್ನ ಟೈಮ್ನಲ್ಲಿ ಪ್ರಕಟಿಸುತ್ತದೆ. ಧನ್ಯವಾದಗಳು.